ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ನಮಸ್ಕಾರ ನನ್ನ ಹೃದಯದ ಪ್ರಜೆಗಳಿಗೆ, ನಾನು ನಿಮ್ಮ ಪ್ರೀತಿಯ ಗೌತಮ್ ದೇವಂಗ ಶೆಟ್ಟಿ ಅಂತ ಹೇಳ್ತಾ, ಸೊ ಇವತ್ತು ನಾವಿದ್ದೀವಿ ಖ್ಯಾತಿಯಾದಂತಹ ಮಲ್ಲೇಶ್ವರಮಲ್ಲಿ ನಾನು ಒಬ್ಬನೇ ಇಲ್ಲ, ನಮ್ಮ ಪ್ರೀತಿಯ ಅಂದರೆ ನಿಮ್ಮ ಪ್ರೀತಿಯ ಮಿಸ್ಟರ್ ಸಿಮು ಬ್ರೋ. ನಮಸ್ತೆ. ನಮಸ್ತೆ ಬ್ರೋ. ತುಂಬ ಖುಷಿ ಆಯಿತು ನಿಮ್ಮನ್ನು ಮೀಟಾಗಿ. ಸೊ ಈಗ ನಾವು ಸಣ್ಣದಾಗಿ ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಇದ್ದೀವಿ. ಚಾಲೆಂಜ್ ವಿಡಿಯೋ ಮಾಡಿ ನಿಮಗೆ ಎಂಟರ್ಟೈನ್ಮೆಂಟ್ ಅಂದರೆ ಮನೋರಂಜನೆ ಕೊಡೋಣ ಅಂತ ಇದ್ದೀನಿ. ಸೊ ಬನ್ನಿ ಚಾಲೆಂಜ್ ಫಸ್ಟು ಬ್ರೋಯಿಂದನೇ ಸ್ಟಾರ್ಟ್ ಮಾಡೋಣ. ಏನು ಚಾಲೆಂಜ್ ಕೊಡ್ತೀರಾ ಬ್ರೋ ನನಗೆ? ನಾನು ನಿಮ್ಗೆ ಇವಾಗ ಕೊಡ್ತಾರೆ ಚಾಲೆಂಜ್ ಏನು ಅಂತ ಅಂದರೆ, ಜನಗಳ ಹತ್ರ ಹೋಗಿ ಒಂದು ವಿಯರ್ಡ್ ಫುಡ್ನ ಟ್ರೈ ಮಾಡಬೇಕು. ಹಾಂ, ಅಂದರೆ ಅವ್ರ ಹತ್ರ ಹೋಗಿ ಕೇಳಬೇಕು, ನೀವು ನನಗೆ ಯಾವುದಾದ್ರು ಒಂದು ವಿಯರ್ಡ್ ಫುಡ್ ಹೇಳಿ ಅಂತ. ಅವ್ರು ಯಾವ ಫುಡ್ನ ಹೇಳ್ತಾರೋ ಅದನ್ನು ಟ್ರೈ ಮಾಡಬೇಕು. ಓಕೆ. ಅದಕ್ಕೆ ಅಮೌಂಟ್ ಎಲ್ಲ ಅವರೇ ಕೊಡ್ತಾರೆ, ನಾವೇ ಕೊಡಬೇಕು? ನಿಮ್ಮ ಇಷ್ಟ ಬ್ರೋ, ನೀವು ಅವರಿಂದ ನೀವೇ ಹಾಕೋ. ಒಂದು ಚಾಲೆಂಜ್ನ ಕಂಪ್ಲೀಟ್ ಮಾಡ್ಬೇಕು ನೀವು ಫಸ್ಟು. ಆಮೇಲೆ ಹೋಗ್ತಾ ಚಾಲೆಂಜಸ್ ಬರ್ತಾ ಇರುತ್ತೆ. ಏನೇನೋ ಮಾಡಿದ್ದೇವಂತೆ. ನಾವು ಮೊದಲೇ ಚಾಲೆಂಜ್ ಇಷ್ಟ ದರ್ಶನ್ ಫ್ಯಾನು, ಇದನ್ನ ಬಿಡ್ತೀವಾ? ಚಾಲೆಂಜ್ ಮಾಡೋದ್ರಲ್ಲಿ ಫೇಮಸ್ ಆದರೆ ನಾವು ಚಾಲೆಂಜ್ನ ಕೆಡ್ಸೋದ್ರಲ್ಲಿ ಫೇಮಸ್. ಬನ್ನಿ ಏನು ಮಾಡೋದು, ನಮ್ಮಂಥವ್ರಿಗೆ ಕೆಡ್ಸೋರೇ ಜಾಸ್ತಿ. ಬನ್ನಿ ನೋಡೋಣ. ಅಕ್ಕ ಒಂದು ನಿಮಿಷ, ಕನ್ನಡ ಬರುತ್ತಾ? ಏನು ಮಾತಾಡಲ್ಲ ಅಕ್ಕ, ಒಂದೇ ಒಂದು ಅಲ್ಲ ಅಕ್ಕ, ಒಂದೇ ಒಂದು ಅಕ್ಕ ಇರಕ್ಕ ಒಂದು ನಿಮಿಷ, ನೀನ್ ಭಯ ಬೀಳ್ಬೇಡ ಅಕ್ಕ, ಒಂದು ಮಾತಾಡ್ಬೇಡ. ಏನು ಕೇಳ್ಬೇಡ್ರಿ ಅಕ್ಕ, ನನ್ನ ಮಾತು ಕೇಳಕ್ಕ. ಇವ್ರು ಸುಮ್ಮನೆ ಹೇಳ್ತಾರೆ, ಏನು ಮಾಡಲ್ಲ. ಒಂದು ವಿಷಯ ಹೇಳಿದ್ರು, ನೀವು ಒಬ್ರ ಹತ್ರ ಹೋಗ್ಬಿಟ್ಟು ವಿಯರ್ಡ್ ಆಗಿರೋ ಫುಡ್ಡು ಅವ್ರು ಏನು ಹೇಳ್ತಾರೋ ಅದು ನೀನು ತಿನ್ನಬೇಕು ಅಂತ ಹೇಳಿದ್ದಾರೆ. ಸೊ ನೀವು ಈಸ್ಕೊಡ್ಬೋದು. ಏನಿಲ್ಲ ಅಕ್ಕ, ಬಾಕ್ಕ ನೀನು ಇಲ್ಲೂ ಬಾಕ್ಕ, ಹೆಂಗಿದ್ಯಾ ನೋಡಿ ನೀನು. ಏನಾದ್ರು ಇದ್ರೆ ಹೇಳ್ಬೇಕು. ನಿಮ್ ಕೈಲಾದ್ರೆ ಈಸ್ಕೊಡ್ಬೋದು ಅಥವಾ ನಾನೇ ಈಸ್ಕೊಂಡು ತಿನ್ಬೋದು, ಒಟ್ನಲ್ಲಿ ನಾನು ತಿನ್ಬೇಕು, ನೀವು ಅದನ್ನ ಹೇಳ್ಬೇಕು. ಇಷ್ಟೇ, ಏನೂ ಇಲ್ಲ, ದೊಡ್ಡದೇನಿಲ್ಲ. ಅಕ್ಕ ಸುಮ್ಮನೆ ಕೇಳ್ತಾರೆ, ಏನು ಮಾಡಲ್ಲ ಅಕ್ಕ. ವಿಯರ್ಡ್ ಆಗಿ ತಿಂದು ತುಂಬಾ ದಿನ ಆಯ್ತು, ಏನಾರು ಇದ್ರೆ ಹೇಳಕ್ಕ. ವಿಯರ್ಡ್ ಅಂದ್ರೆ ನೂಡಲ್ಸ್ ಜೊತೆ ಬೇರೆ ಏನಾದ್ರು ಕಾಂಬಿನೇಷನ್ ನಿಮ್ ಇಷ್ಟ. ಇವಾಗ ನಾನು ನಿಮ್ ದಾಸಿ ಇದ್ದಂಗೆ, ನೀವೇನ್ ಹೇಳ್ತೀರಾ ನಾನು ತಿಂತೀನಿ. ನಾನು ವಿಯರ್ಡ್ ಚಾಲೆಂಜ್ ಅಂದ್ರೆ ಸರಿ, ನೂಡಲ್ಸ್ ಜೊತೆ ತಗೊಳ್ತೀನಿ. ನೂಡಲ್ಸ್ ಜೊತೆ ಕಾಫಿ ಎರಡು ಮಿಕ್ಸ್ ಮಾಡಿ ತಿನ್ಬೇಕು. ನೂಡಲ್ಸ್ ಒಂದ್ ಕಡೆ ಇರುತ್ತೆ, ಇಲ್ಲ ನೂಡಲ್ಸ್ ಅಂಡ್ ಕಾಫಿ ಎರಡು ಮಿಕ್ಸ್ ಮಾಡಿ ಎರಡು ಒಟ್ಟಿಗೆ ಹಾಕ್ಬಿಟ್ಟು ನೀವೇ ಕೊಡಿಸ್ತೀರಾ? ನೀನೇ ತಿನ್ಕೋ. ಸ್ಟ್ರಾಂಗ್ ಆಗಿ ಹೇಳ್ರಿ. ಓಕೆ, ಥ್ಯಾಂಕ್ ಯು. ಕೈ ಕೊಡಿ, ಥ್ಯಾಂಕ್ ಯು. ಆಯ್ತಾ, ಇವಾಗ ತಿನ್ಬೇಕಾ ನಾನು? ತಿನ್ಬೇಕು ಬನ್ರಿ, ಇವಾಗ ಇರೋದು ಮಜಾ. ಅಯ್ಯೋ ದೇವರೇ, ನೋಡ್ದ ಏನೋ ಹಾಳು ಮಾಡ್ತಾರೆ, ಬಗ್ನಿಗೊಂಡ ಏನೂ ಆಗ್ಲಿಲ್ಲ. ನೋಡೋಣ ಬೈಕ್ ತಗೊಂಬ. ಕೊನೆಗೂ ಮಲ್ಲೇಶ್ವರಂ ಪೂರ್ತಿ ಹುಡುಕಿದಕ್ಕೆ ಉಡುಪಿ ಶ್ರೀ ಕೃಷ್ಣ ಇದೇನಿದು ಜತಾದ್ರಿ ಹೋಟ್ಲು ಸಿಕ್ತು. ಸೊ ಬನ್ನಿ ಹೋಗೋಣ, ಹೋದ್ರೆ ಅಲ್ಲಿ ನೂಡಲ್ಸ್ ಸಿಗುತ್ತೋ ಇಲ್ವೋ ಅಂತ ಕೇಳೋಣ. ಬನ್ನಿ. ನೂಡಲ್ಸ್ ಇದೆಯಾ? ನೂಡಲ್ಸ್ ಇದೆ. ಫೈನಲಿ ಚಾನಲ್ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ, ಸಾರಿ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಚಾನಲ್ ಅಲ್ಲ, ಚಾಲೆಂಜು. ಬಾಬಾ ಅದು ಚಂದ ಇರೋ ಫುಡ್ಗೆ, ವಿಯರ್ಡ್ ಫುಡ್ಗೆಲ್ಲ ನಸೀಬು ಬ್ರೋ. ಏನದು? ಕಾಫಿ ಹಾಕ್ರಿ, ಅದು ವಿಯರ್ಡ್ ಫುಡ್ ಸ್ವಾಮಿ. ಸಾಕು ಇದು ಡೇರ್ ಕಂಪ್ಲೀಟ್ ಆಗಲ್ಲ, ಡೇರ್ ಕಂಪ್ಲೀಟ್ ಇಲ್ಲ. ಹೆಲ್ಪ್ ಮಾಡ್ತೀನಿ ನಿಮಗೆ. ಓಕೆ, ಹಲ್ಲು ಬಾ ಬ್ರೋ. ಯಾರ ದೃಷ್ಟಿ ಹಾಕ್ಬೇಡಿ, ಬೇಕು ಅಂದ್ರೆ ಯಾರಿಗಾನ ಬೇಕಾ? ಒಳಿಕೆ ಒಯ್ದಲ್ಲ, ಅಕ್ಸೆಪ್ಟ್ ಆಯ್ತು ಬ್ರೋ. ಹೆಂಗೆ ಟೇಸ್ಟು? ನಂಗೆ ಬೇಡ, ನಾನಲ್ಲ. ನನಗೆ ಬ್ರೋ ಮೇಲೆ ತುಂಬ ಪ್ರೀತಿ ಜಾಸ್ತಿ ಆಗುತ್ತೆ. ಆಮೇಲೆ ನಾನು ಡೇರ್ ಕಂಪ್ಲೀಟ್ ಮಾಡಲ್ಲ, ಅಡ್ಡಿಲ್ಲ. ತುಂಬಾ ಚೆನ್ನಾಗಿದೆ. ಫೈನಲಿ ಕಂಪ್ಲೀಟ್ ಮಾಡಿದ್ದೀರಿ. ಈಗ ನೆಕ್ಸ್ಟ್ ಬ್ರೋಗ್ ಹೇಳುವ ಸಮಯ. ಇದನ್ನು ತಿನ್ಬಿಟ್ಟು ಆಮೇಲೆ ಹೇಳ್ತೀರಿ.
A few moments later. ಕೊನೆಗೂ ಕರ್ಕೊಳ್ರಿ ನಾನು ಹೇಳ್ತೀನಿ ಹಾ. ಕೊನೆಗೂ ಅಕ್ಕ ಕೊಟ್ಟಿದ್ದ ಟಾಸ್ಕ್ನ ಕಂಪ್ಲೀಟ್ ಮಾಡವ್ರೆ ಬ್ರೋ. ಟೇಸ್ಟ್ ಹೆಂಗಿತ್ತು ಬ್ರೋ? ಬ್ರೋಸಿಯಾ ಇಲ್ಲಿರೋದು ಹೇಳ್ರಿ. ತಾಯಣ್ಣ ಯಾರು ತಿನ್ನಕ್ ಹೋಗ್ಬೇಡಿ. ಚೆನ್ನಾಗಿಲ್ಲ ಅಂತ ರಿವ್ಯೂ ಕೊಟ್ಟಾಯ್ತು. ಇವಾಗ ನನಗೆ ಇವ್ರು ಟಾಸ್ಕ್ ಕೊಡ್ತಾರೆ, ಆ ಟಾಸ್ಕ್ನ ನಾನು ಕಂಪ್ಲೀಟ್ ಮಾಡಬೇಕು. ಬ್ರೋ ನಿಮ್ಮ ಟಾಸ್ಕ್ ಏನು? ನಮ್ಮ ಟಾಸ್ಕ್ ಏನು ಅಂದರೆ ಸಿಂಪಲ್ಲು. ಈ ಥರ ಶಿಲಾಬಾಲಿಕೆ ಅಂದರೆ ಜೀವ ಇರೋ ಹುಡುಗಿಗೆ ಹೋಗ್ಬಿಟ್ಟು ಅವಳ ಹತ್ರನೇ ರೋಸ್ ಪರ್ಚೇಸ್ ಮಾಡಿ, ಅಂದರೆ ರೋಸ್ ತೊಗೊಂಡು ಆಕೆಗೇನೆ ಪ್ರಪೋಸ್ ಮಾಡಬೇಕು. ಸಿಂಪಲ್ ಟಾಸ್ಕು. ಎಂತ ಎಳೆ ಮಗನ ಮಾಡ್ತಾರೆ ಇನ್ನು ನಮ್ಮ ಹೌದಾ? ಮಾಡಲ್ವಾ? ಹಿಂಗೆ ಕೊಟ್ಬಿಡಾರಿ. ಆಯ್ತು ಮಾಡ್ಲಿ. ಓಕೆ ಬ್ರೋ, ಆಲ್ ದ ಬೆಸ್ಟ್ ಫಾರ್ ಯುವರ್. ಥ್ಯಾಂಕ್ ಯು. ಅವಳಿಲ್ಲ ಅಂದ್ರೆ ಇನ್ನೊಬ್ಳು ಬನ್ನಿ ಬ್ರೋ. ಈ ಬ್ಲೂ ಟ್ರೈ ಮಾಡಿ ಬ್ರೋ. ಅಣ್ಣ ಹುಡುಗಿಗಾಗಿ ಪರದಾಟ. ಯಾರಣ್ಣ ಬಂದ್ರೆ ಸಾಕು ಹಂಗ್ ಹೊಡೈತವ್ರೆ. ಏನಂತಣ್ಣ ಹೇಳ್ತಾನೆ? ನಮ್ಮ ಮನ್ಸು ನಮ್ಗೆ ಒಳ್ಳೇದು ಮಾಡಿರೋ ದೇವ್ರು. ಈ ಹುಡುಗಿರಲ್ಲ ಯಾಕೆ ಯಾಕೆ ಯಾರು ಕಾಡಿಸ್ತಾ ಇಲ್ಲ. ಯಾರು ಬ್ರೋ ನೀನು ಯಾಕೆ ನಾನು ಒಳ್ಳೆ ಚಿಕ್ಕ ಮಗು ಥರ ಹೋಗ್ತಾ ಇದ್ದೀನಿ. ಕನ್ನಡ ಬರುತ್ತಾ? ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ? ಕಾಫಿ ಚೆಲ್ಲೋಗುತ್ತೆ, ಹುಷಾರು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಾಯ್ ಮ್ಯಾಮ್, ಒಂದು ನಿಮಿಷ ಮಾತಾಡ್ಬೋದಾ? ಏನಿಲ್ಲ, ಇವಾಗ ನನಗೆ ಒಂದು ಡೇರ್ ಕೊಟ್ಟಿದ್ದಾರೆ. ನನಗೆ ಒಂದು ರೋಸ್ ಕೊಡಿಸ್ಬೇಕು. ಯಾರಿಗೆ ಕೊಡ್ಸ್ ನನಗೆ ನಿಮಗೆ ಕೊಡ್ಸ್ಬೇಕು. ಯಾಕೆ ಕೊಡಿಸ್ತೀರಾ? ಕೊಡಿಸ್ಬೇಕು. ಬ್ರೋ ನೀನು ಹಾಳು ಮಾಡಬೇಡ ಬ್ರೋ. ಬ್ರೋ ನೀನು ಹಾಳು ಮಾಡಬೇಡ ಬ್ರೋ. ನನಗಿದ್ರ ಒಂಥರ ಸಂತೋಷ. ಇವ್ನು ಮಾತು ಕೇಳ್ಬೇಡಿ ಪ್ಲೀಸ್. ನಂಗೆ ಒಂದೇ ಒಂದು ರೋಸ್. ಇಲ್ಲೇ ಶಾಪ್ ಇದೆ. ಒಂದೇ ಒಂದು ರೋಸ್. ಧನ್ಯವಾದಗಳು. ಒಂದೇ ಒಂದು ರೋಸು ಬ್ರೋ. ನೀನು ಹಾಳು ಮಾಡಬೇಡ ಇರೋ ಬ್ರೋ. ಒಂದೇ ಒಂದು ಚಾಲೆಂಜ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ. ನಿಮ್ಮ ಬಾಯ್ ಫ್ರೆಂಡ್ ಇದ್ದಾನೆ, ಅವ್ನು ಗೊತ್ತಾಯ್ತು ಅಂದ್ರೆ ಬಡಿತಾನೆ. ಅಲ್ಲ, ಜಸ್ಟ್ ರೋಸ್ ಕೊಡ್ಸಕ್ ಅಷ್ಟೇ. ಕಮಿಟೆಡ್ ಅದೆಲ್ಲ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು. ನೋ ಕಾಮೆಂಟ್ಸ್. ಕ್ವಶನ್ ಕೇಳಲ್ಲ, ನಿಜವಾಗ್ಲೂ ಕ್ವಶನ್ ಕೇಳಲ್ಲ. ಬೈ ಎನಿ ಚಾನ್ಸ್ ಒಂದೇ ಒಂದು ರೋಸ್ ಕೊಡ್ಸಕ್ಕಾಗತ್ತಾ? ಬೈ ಎನಿ ಚಾನ್ಸ್ ಒಂದೇ ಒಂದು ರೋಸ್ ಕೊಡ್ಸಕ್ಕಾಗತ್ತಾ? ಒಂದೇ ಸಿಂಪಲ್ ರೋಸ್ ಕೊಡಿಸಿ ಅಷ್ಟೇ. ಅಂದರೆ ನೀವು ಕೈಯಿಂದಾನೂ ಕೊಡಬೇಡ್ರಿ, ಅವ್ರ ಕೈಯಿಂದಾನೇ ಇಸ್ಕೊತೀನಿ. ಜಸ್ಟ್ ಒಂದು ರೋಸ್ ಕೊಡಿಸ್ಬೇಕು. ಅದೊಂದು ಡೇರ್ ಕೊಟ್ಟಿದೆ. ಪರವಾಗಿಲ್ಲ, ಬೇಡ. ಥ್ಯಾಂಕ್ ಯು. ಏನೋ ಹೇಳ್ತಿದ್ರಲ್ಲ, ಹೆಂಗ್ ಎಷ್ಟು ಸಿಲ್ಲಿ ಆಗಿ ಹೋಗಿ ಆಂಟಿ ನಂಗೆ ಲಾಲಿಪಾಪ್ ಕಟ್ಸಿ ಅನ್ನೋ ತರ ಕೇಳ್ತವ್ರೆ ಗುರು. ಹೆಂಗ್ ಸರಿ ಕೇಳ್ರಿ. ಸರಿ ಆಯ್ತು, ನಾನೇ ಹುಡುಗಿ ಕೇಳ್ರಿ. ಮೇಡಮ್ ನಮಸ್ತೆ. ಹೇಳಿ. ನಮಗೊಂದು ರೋಸ್ ಕೊಡಿಸ್ತೀರಾ? ನೀವು ನೋಡ್ದಾ ಇವ್ರು ಫುಲ್ ಓವರ್ ಆಕ್ಟಿಂಗ್. ಚೆನ್ನಾಗಿರಲ್ಲ. ಹುಡುಗಿರ ಗೇ ಅನ್ಕೊಂಡ್ಬಿಡ್ತಾರೆ. ಹುಡುಗಿ ಅಂದ್ರೆ ಓವರ್ ಆಕ್ಟಿಂಗ್ ಆದ್ರೆ ಹುಡುಗಿ. ತೊಳ್ರಿ ಮೈಕು ಮಾಡ್ರಿ. ನೀವು ನಿಮಗೆ ಕೊಟ್ಟಿರೋದು ಗುರು ನನ್ನ ಚಾಲೆಂಜು, ನನಗಲ್ಲ. ಎಕ್ಸ್ಕ್ಯೂಸ್ ಮ್ಯಾಮ್, ಒಂದೇ ಒಂದು ನಿಮಿಷ. ಬೈ ಎನಿ ಚಾನ್ಸ್ ಒಂದೇ ಒಂದು ರೋಸ್ ಕೊಡ್ಸಕ್ಕಾಗತ್ತಾ? ನಂಗೆ ಒಂದು ಡೇರ್ ಕೊಟ್ಟಿದ್ದಾರೆ. ಇಲ್ಲೇ ಶಾಪಿಗೆ. ಅಲ್ಲ, ರೋಸ್ ಕೊಡಿಸ್ಬೇಕು ಅಷ್ಟೇ, ಸಿಂಪಲ್. ಇಲ್ಲೇ ನೀವು ಕೊಡಬೇಡಿ, ಅವ್ರ ಕೈಲಿ ಕೊಟ್ಟರು ಪರವಾಗಿಲ್ಲ. ನಾನು ಪಟಾಯಿಸ್ಕೊಂಡ್ಬಿಡ್ತಾ ಇದ್ದೆ, ನೀವು ರಿಕ್ವೆಸ್ಟ್ ಮಾಡ್ತೀರಿ. 2000 years later. ಫೈನಲಿ ಕಾರಣಾಂತರದಿಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀರಿ. ಇದೇ ಚಾಲೆಂಜ್ನ ಬಿಟ್ಕೊಡ್ತಾ ಇಲ್ಲ ಬ್ರೋ. ನೆಕ್ಸ್ಟ್ ಟೈಮು ಸಿದ್ಧತೆಯಾಗಿ ಮಳೆಗೆಲ್ಲ ಹೇಳ್ಬಿಟ್ಟು ಬರ್ತಾರೆ, ಮಳೆ ಬರಬೇಡಪ್ಪ, ನಾನು ಚಾಲೆಂಜ್ ಇದು ಮಾಡಬೇಕು ಅಂತ ಬರ್ತಾರೆ ಅಂತ ಹೇಳ್ತಾ ಧನ್ಯವಾದ ಬ್ರೋ. ನೆಕ್ಸ್ಟ್ ಲೆವೆಲ್ ಬ್ರೋ ನನ್ನ ಮೇಲೆ ಒಂದಷ್ಟು ಇಕ್ಕೊಂಡ್ಬಿಟ್ಟವ್ರೆ. ಮಾಡ್ತೀನಿ ಪಾಪ ಅಂತ. ಸ್ಟಾರ್ಟಿಂಗ್ ಒಂದು ಸಿಂಪಲ್ ಇಂದ ಸ್ಟಾರ್ಟ್ ಮಾಡೋಣ ಅನ್ಕೊಂಡ್ರೆ ಏನೇ ಆದ್ರೂ ಮಾಡೋಣ ಬಿಡ್ರಿ. ಹೆಂಗಿತ್ತು ಬ್ರೋ ಇವತ್ತು ನಾವು ಸಿಕ್ಕಿದ್ದು? ತುಂಬ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಒಂದು ಟೀಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಟೀಮ್ ಪರ್ಫೆಕ್ಟು. ಆಮೇಲೆ ಫಸ್ಟ್ ಹೇಳ್ತಾ ಇದ್ದೀನಿ, ಬೇರೆಯವ್ರ ಥರ ಬ್ರೋ ಹಂಗೆ ಬ್ರೋ ಹಿಂಗೆ ಬ್ರೋ ಅಂದ್ಕೊಂಡು ನೋಟ್ಲಾಕ್ಬಾರ್ದು. ಲೈಕ್ ನಾನು ಎಲ್ಲರಿಗೂ ಹೇಳ್ಕೊಂಬರೋದು ಅಂದರೆ ನಾನು ಮಾತು ಕೊಟ್ಟರೆ ಕೊಟ್ಟಂಗೆ ಆಯ್ತಾ? ಬೇಕಾದ್ರೆ ಬಂದು ಮಾತಿಗೆ ಕರೆಕ್ಟಾಗಿ ನಡ್ಕೊಂಡಿಲ್ಲ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಬರ್ರಿ. ಬಟ್ ನನಗೆ ಇವ್ರು ಸಿಕ್ಕಿದ್ದು ಹೆಂಗಿತ್ತು ಅಂದರೆ, ಒಂದು ಸೋಷಿಯಲ್ ಮೀಡಿಯಾ ಅನ್ನೋ ಪ್ರಪಂಚದಲ್ಲಿ, ಗೊತ್ತಿಲ್ಲದೆ ಇರೋ ಪ್ರಪಂಚದಲ್ಲಿ ಒಬ್ಬ ನೆಂಟ ಸಿಕ್ದಂಗೆ ಅನ್ನಿಸ್ತು.
ಸದಾಕಾಲ ಹಿಂಗೆ ಜೊತೆಗಿದ್ರೆ ನನಗೂ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಮುಂದಕ್ಕೆ ನೀವು ಹೇಳ್ರಿ. ಧನ್ಯವಾದಗಳು. ಬಾಯ್. ಬಡ ಮನೆ ಮಕ್ಕಳು ಬೆಳಿಬೇಕಂದ್ರೆ